ಗುಡ್ ಮಾರ್ನಿಂಗ್ ಮಕ್ಕಳೇ ಎಲ್ಲರಿಗೂ. ಹಾಲೇಶ್, ನಾವು ಇವತ್ತಿನ ತರಗತಿಯಲ್ಲಿ ನಾನಾರ್ಥಕಗಳ ಏನು ನೋಡ್ತೀವಿ? ವಿರುದ್ಧಾರ್ಥಗಳನ್ನು ಇವತ್ತು ನೋಡ್ತೇವೆ. ಮುಂದಿನ ತರಗತಿಯಲ್ಲಿ ನಾನಾರ್ಥಕಗಳನ್ನು ನೋಡ್ತೇವೆ. ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ನೆನಪಿದೆಯಾ ಮಕ್ಕಳೇ? ಪುನರಾವರ್ತನೆ ಮಾಡಿದ್ವಾ? ಸಮಾನಾರ್ಥಕ ಪದಗಳನ್ನು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಈ ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ರೆಡಿ ಇದ್ದೀರಾ ಎಲ್ಲರೂ? ವಿರುದ್ಧಾರ್ಥಕ ಪದಗಳಂದ್ರೇನು? ಅರ್ಥ, ವಿರುದ್ಧವಾದ ಅರ್ಥವನ್ನು ಕೊಡುತ್ತೆ. ಆಯಿತಾ? ವಿರುದ್ಧವಾದದ್ದು ಅಂದರೆ ಸಂಪೂರ್ಣ ಅದರ ಅರ್ಥನ ವಿಪರೀತ ಮಾಡಿಬಿಡ್ತದೆ, ಚೇಂಜ್ ಮಾಡ್ತದೆ, ಉಲ್ಟಾ ಮಾಡ್ತದೆ ಅಂತ ಹೇಳ. ಅದಕ್ಕೆ ನಾವೇನಂತೀವಿ? ವಿರುದ್ಧಾರ್ಥಕ ಅಂತ ಕರಿತೀವಿ. ಅನುಭವ ಪದದ ವಿರುದ್ಧಾರ್ಥಕ ಪದ ಯಾವುದು? ಅನಾನುಭವ. ದೀರ್ಘ ಬರ್ಬೇಕಿತ್ತಲ್ಲ. ಅನಾನುಭವ ಇಲ್ವಾ? ಅನನುಭವ. ಓಹ್, ಟಿಕ್ ಹಾಕ್ಲೇಬೇಕಾ? ಓಕೆ, ಖುಷಿ ಆಯ್ತಾ? ಮುಂದೋಗ್ಬೋದಾ? ರೈಟ್. ಸಮಾಧಾನಕ್ಕೆ ವಿರುದ್ಧ ಪದ ಯಾವುದಿದೆ ಮಕ್ಕಳೇ? ಅಸಮಾಧಾನ ಅಂತ ಹೇಳ್ಬೋದು. ಕರೆಕ್ಟ್. ನಾನು ಆಪ್ಷನ್ಸ್ ಎಲ್ಲ ಓದ್ಬಿಡ್ಲಾ ಒಮ್ಮೆ? ಗೌತಮಿ ಮತ್ತು ಆಮೇಲೆ ಕಷ್ಟ ಆಗ್ತದೆ. ಕಪ್ಪು ಪದದ ವಿರುದ್ಧಾರ್ಥಕ ಪದ ಯಾವುದು ಗೌತಮಿ? ಕೆಂಪು, ಬಿಳುಪು, ಹಸಿರು, ನೀಲಿ. ಕಪ್ಪುಗೆ ವಿರುದ್ಧಾರ್ಥಕ ಪದ ಯಾವುದು ಗೌತಮಿ? ಬಿಳುಪು. ಕರಿ, ಬಿಳಿ ಕೇಳಿದಿರಲ್ವಾ? ಕಪ್ಪು, ಬಿಳುಪು. ಜನನದ ವಿರುದ್ಧ ಪದ ಯಾವುದು ಗೌತಮಿ? ಯಾವುದಮ್ಮ? ಮರಣ. ಜನನಗೆ ಮರಣ. ಜನನ ಅಂದ್ರೇನು? ಹುಟ್ಟು. ಮರಣ ಅಂದರೆ ಸಾವು. ಹೌದಾ? ಹುಟ್ಟು ಮತ್ತು ಸಾವು. ದೂರಕ್ಕೆ ವಿರುದ್ಧ ಪದ ಯಾವುದು? ದೂರಕ್ಕೆ ವಿರುದ್ಧ ಪದ ಹತ್ತಿರ. ರೈಟ್, ಆಯಿತು. ಎಲ್ಲಪ್ಪ, ಎಚ್ಚರಕ್ಕೆ ವಿರುದ್ಧ ಪದ ಯಾವುದು? ಎಚ್ಚರಕ್ಕೆ ವಿರುದ್ಧ ಪದ ಯಾವುದು? ಮಲಗುವುದು. ರೈಟ್, ಮಲಗಿದ್ದೀರಾ? ಮತ್ತು ಉತ್ತರ ಹೇಳಲಿಲ್ಲ ನೀವು. ಧೈರ್ಯದ ವಿರುದ್ಧ ಪದ ಅಧೈರ್ಯ. ಹೆದರಿಕೆ, ಅಂಜಿಕೆ. ನವೀನ, ಇದರ ವಿರುದ್ಧ ಪದ ಪ್ರಾಚೀನ. ನವೀನ ಅಂದರೆ ಏನು? ಹೊಸದು. ಪ್ರಾಚೀನ ಅಂದರೆ? ಪ್ರಾಚೀನಕ್ಕೆ ಒಂದು ಸಮಾನಾರ್ಥಕ ಪದ ಕೊಡ್ತೀರಾ? ಪ್ರಾಚೀನಕ್ಕೆ ಸಮಾನಾರ್ಥಕ ಪದ ಯಾರು ಹೇಳಿದ್ದದು? ವೆರಿ ಗುಡ್. ಏನದು? ಪುರಾತನ. ವೆರಿ ಗುಡ್ ಆನ್ಸರ್. ಪ್ರಚಾರದ ವಿರುದ್ಧಾರ್ಥಕ ಪದ? ಅಪಪ್ರಚಾರ. ರೈಟ್. ಬಡತನದ ವಿರುದ್ಧಾರ್ಥಕ ಪದ ಸಿರಿತನ. ಬಡತನಕ್ಕೆ ಸಿರಿತನ. ಅರ್ಥ ಆಗ್ತದಲ್ವಾ? ಸಿರಿತನ ಅಂದರೆ ಗೊತ್ತಿದೆಯಾ? ಏನು ಸಿರಿತನ ಅಂದ್ರೇನು? ಶ್ರೀಮಂತಿಕೆ. ಗಜಾನನ ಎಂಬುದು ಯಾವ ದೇವರ ಸಮಾನಾರ್ಥಕ ಪದವಾಗಿದೆ? ನೆನಪಿದೆಯಾ? ಓಕೆ. ಮರೆವು, ಇದರ ವಿರುದ್ಧಾರ್ಥಕ ಪದ? ಮರೆವು, ಇದರ ವಿರುದ್ಧಾರ್ಥಕ ಪದ? ನೆನಪು ಅಂತ ಹೇಳ್ಬೋದು ಮಕ್ಕಳೇ. ರೈಟ್. ಮುಂದಿನ ಪ್ರಶ್ನೆ. ವಿವೇಕದ ವಿರುದ್ಧಾರ್ಥಕ ಪದ ಯಾವುದು? ವಿವೇಕದ ವಿರುದ್ಧಾರ್ಥಕ ಪದ ಅವಿವೇಕ. ವಿವೇಕದ ವಿರುದ್ಧಾರ್ಥಕ ಪದ ಅವಿವೇಕ. ಶಬ್ದದ ವಿರುದ್ಧಾರ್ಥಕ ಪದ? ನಿಶಬ್ದ ಅಂದ್ರೇನು? ಶಬ್ದ ಇಲ್ಲದೆ ಇರುವುದು. ಅಥವಾ ಶಾಂತಿ ಅಂತ ಕರಿಬೋದಾ? ನಿಶಬ್ದ ಅಂದರೆ ಶಾಂತಿ. ಒಂದು ನಿಮಿಷ ಮಕ್ಕಳೇ, ಮೌನನೂ ಆಗ್ಬೋದಾ? ಸಹಕಾರ, ಇದರ ವಿರುದ್ಧಾರ್ಥಕ ಪದ? ಅಸಹಕಾರ. ಒಪ್ತೀರಿ? ಅಸಹಕಾರ. ಸಜಾತಿ. ನೆನಪಿದೆ? ಎಲ್ಲಿ ಓದಿದ್ವಿ ನಾವು ಕನ್ನಡ ವ್ಯಾಕರಣದಲ್ಲಿ ಸಜಾತಿ ಮತ್ತು ವಿಜಾತಿನ? ಸಂಯುಕ್ತ ಅಕ್ಷರಗಳಲ್ಲಿ ನಾವು ನೋಡಿದ್ವಿ. ಕರೆಕ್ಟಾ? ಸಜಾತಿ ಮತ್ತು ವಿಜಾತಿ. ರೈಟ್. ವೀರದ ವಿರುದ್ಧಾರ್ಥಕ ಪದ ಯಾವುದು? ಧೀರ. ಧೀರರಾಳಿದ ಭವ್ಯ ಭಾರತ. ಹೇಳಿ ಬರುತ್ತಾ ಇದಕ್ಕೆ? ಹಾಡು ಕೇಳಿದ್ದೀರಾ? ನೀವು ಯಾವ ಕಾಲದಾರಪ್ಪ ಎಲ್ಲರೂ?
ಸಜ್ಜನದ ವಿರುದ್ಧಾರ್ಥಕ ಪದ ಸಜ್ಜನಕ್ಕೆ ದುರ್ಜನ. ನಾವು ಯಾವಾಗಲೂ ದುರ್ಜನರ ಸಹವಾಸ ಮಾಡಬೇಕು. ಕರೆಕ್ಟ್ ಕರೆಕ್ಟ್. ಚಂದ್ರು ಹೌದು ಸರ್ ಅಂತಂದ. ಒಂದು ಗಾದೆ ಮಾತಿದೆ ಗೊತ್ತಾ ಮಕ್ಕಳೇ, ಸಜ್ಜನರ ಸಂಘ ಹೆಜ್ಜೇನ ಸವಿದಂತೆ ಅಂತ. ಸಜ್ಜನರಂದ್ರೆ ಯಾರು? ಒಳ್ಳೆಯವರು, ಒಳ್ಳೆ ಮಾತುಗಳನ್ನು ಆಡೋರು, ಸುಸಂಸ್ಕೃತರು. ರೈಟ್? ಅಂಥವ್ರ ಜೊತೆಗಿದ್ರೆ ನೀವು ಒಳ್ಳೆತನನ ಕಲಿತೀರಿ. ದುರ್ಜನರ ಹತ್ರ ಹೋಗ್ಬಿಟ್ರಪ್ಪ ಅಂದರೆ ಅವರ ಸಾಂಗತ್ಯವನ್ನು ಬೆಳೆಸಿದ್ರಪ್ಪ ಅಂದರೆ ನೀವು ದುಷ್ಟ ಚಟಗಳಿಗೆ ಒಳಗಾಗ್ತೀರಿ. ಹೌದಾ? ನಿಮ್ಮ ಬುದ್ಧಿ ದುರ್ಬುದ್ಧಿ ಆಗ್ಬಿಡುತ್ತೆ. ಅಬಲೆಯ ವಿರುದ್ಧಾರ್ಥಕ ಪದ. ಅಬಲೆ ಅಂದರೆ ಯಾರು? ಅಬಲೆ ಅಂದರೆ ಯಾರು? ಶಕ್ತಿ ಇಲ್ಲದ ಹೆಣ್ಣು ಮಗು. ಶಕ್ತಿ ಯಾವಾಗಲೂ ಯಾರ್ದಾದ್ರೂ ಸಹಾಯ ಬೇಕು ಅವ್ರಿಗೆ ಏನಂತೀವಿ ನಾವು? ಅಬಲೆ ಅಂತೀವಿ. ಸಬಲೆ ಅಂದರೆ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಬಲ್ಲರು. ಸಬಲ, ಸಬಲೆ. ವಿರಸ ಇದರ ವಿರುದ್ಧಾರ್ಥಕ ಪದ ಸರಸ. ಸರಸವೇ ಜೀವನ ಅಲ್ಲ, ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಸುಂದರದ ವಿರುದ್ಧಾರ್ಥಕ ಪದ ಯಾವುದು? ಸುಂದರಕ್ಕೆ ವಿರುದ್ಧಾರ್ಥಕ ಪದ ಕುರೂಪಿ. ಹೇಳ್ಬೋದು? ಗುಡ್. ಒಂದು ನಿಮಿಷ ಸಾಗರ್ ಪಾಟೀಲ್, ಕುರೂಪಿ ಅಂದ್ರೆ ಏನಪ್ಪ? ಕುರೂಪಿ ಅಂದರೆ ಏನೋ ಓದಲಿಲ್ಲ ಅನ್ನೊಂದ್ಸರಿ ನಾನು. ಸುಂದರದ ವಿರುದ್ಧಾರ್ಥಕ ಪದ ಯಾವುದು ಅಂತಾಗ ಉತ್ತರ ಕುರೂಪಿ ಅಂತ ಬಂತು. ಸುಂದರ ಅಂದರೆ ಗೊತ್ತಿದೆ ನಿನಗೆ? ಏನು ಸುಂದರ ಅಂದರೆ ಭಾಳ ಚೆನ್ನಾಗಿರೋದು. ಅದಕ್ಕೆ ವಿರುದ್ಧಾರ್ಥಕ ಪದ ಕುರೂಪಿ ಅಂದರೆ ಭಾಳ ಚೆನ್ನಾಗಿ ಇಲ್ಲದಿದ್ದು. ಹೌದಾ? ಚೆನ್ನಾಗಿರದೇ ಇರುವುದು. ಹೌದಲ್ವಾ? ಕರೆಕ್ಟ್ ಕರೆಕ್ಟ್. ಸುರ ಇದರ ವಿರುದ್ಧಾರ್ಥಕ ಪದ ಅಸುರ. ಹೌದಾ? ಓಕೆ. ಮುಗ್ಧ, ಅಮುಗ್ಧ, ಸುಗ್ಧ ಏನಾಗ್ತದೆ? ಮುಗ್ಧ. ಕಟ್ಟಪ್ಪ. ಬಾಹುಬಲಿ ಇಲ್ಲಪ್ಪ ಇಲ್ಲಿ ಕಟ್ಟಪ್ಪ ಬರೋಕ್ಕೆ. ಅಯ್ಯೋ ರಾಮ. ಕಟ್ಟಪ್ಪ. ಕಾಪಾಟ. ಕಾಪಾಟ ಅಂದರೆ ಮೋಸಗಾರ, ಸುಳ್ಳು ಹೇಳುವವ. ಆಯಿತಾ? ಮುಗ್ಧ ಅಂದರೆ ಪಾಪ ಏನೂ ಗೊತ್ತೇ ಇರದ ಹುಡುಗ. ಮುಗ್ಧ. ಭಯದ ವಿರುದ್ಧಾರ್ಥಕ ಪದ ಅಭಯ, ವಿಭಯ, ಸಭಯ, ನಿರ್ಭಯ. ಬಲ್ಲಿದ ಇದರ ವಿರುದ್ಧಾರ್ಥಕ ಪದ ಯಾವುದು? ಬಡವ. ವಿರುದ್ಧಾರ್ಥಕ ಪದ ಬಡವ. ಮುಂದೆ ನಗುವಿನ ವಿರುದ್ಧಾರ್ಥಕ ಪದ ಅಳು. ನಗುಗೆ ಅಳು. ನರಕ, ಸ್ವರ್ಗ. ಸುಲಭ ಇದೆ ಅಲ್ವಾ ಮಕ್ಕಳೇ? ನೈತಿಕದ ವಿರುದ್ಧಾರ್ಥಕ ಪದ ಅನೈತಿಕ. ನೈತಿಕತೆ ಅಂದರೆ ಏನು? ನೈತಿಕತೆ ಅಂದರೆ ಏನು? ಇದು ಒಳ್ಳೆಯದಕ್ಕಿಂತನೂ ಹೆಚ್ಚು ನೈತಿಕತೆ. ಇವತ್ತಿನ ಭಾಳಷ್ಟು ಜನ ಸರ್ಕಾರಿ ಅಧಿಕಾರಿಗಳಿಗಿಲ್ಲ ಇದು. ಸರ್ಕಾರಿ ಸಂಸ್ಥೆಗಳಲ್ಲಿರೋ ಅಧಿಕಾರಿಗಳಿಗೆ ನೈತಿಕತೆ ಅನ್ನೋದಿಲ್ಲ. ಲಂಚ ಕೇಳ್ತಾರೆ ಎಲ್ಲರೂ. ಅವ್ರು ತಮ್ಮ ಕೆಲಸ ಮಾಡಬೇಕಿತ್ತಲ್ವಾ? ತಮ್ಮ ಕೆಲಸ ಮಾಡಿದರೆ ಮುಗ್ದೋಗ್ತಿತ್ತು, ಸಂಬಳ ಕೊಡ್ತಿದ್ರು ಸರ್ಕಾರದವರು. ಅದನ್ನು ಹೊರತುಪಡಿಸಿ ಅವ್ರು ಏನು ಮಾಡ್ತಾರೆ? ಲಂಚ ಕೇಳ್ತಾರೆ. ಒಂದು ಸೈನ್ ಹಾಕೋದಿರ್ತದೆ ಯಾವುದಾದ್ರೂ ಒಂದು ಸರ್ಟಿಫಿಕೇಟಿಗೆ. ಸೈನ್ ಹಾಕೋದಿಲ್ಲ ಅವರು, ಹಾಗೆಯೇ ಕುಂತಿರ್ತಾರೆ. ಪಾಪ ಸೈನ್ ಹಾಕ್ಸ್ಕೊಳಕ್ಕೆ ಬಂದಂಥ ವ್ಯಕ್ತಿಗೆ ಏನಾಗಿರ್ತದೆ? ಅವನೆಲ್ಲ ಸಮಸ್ಯೆ ಆಗ್ತಿರುತ್ತೆ. ಅಧಿಕಾರಿ ಹತ್ರ ಅಧಿಕಾರ ಇತ್ತು, ಅವನಲ್ಲಿ ಯಾವುದೇ ರೀತಿ ಲೋಪ ಇದ್ದಿದ್ದಿಲ್ಲ, ಅಂದರೂ ಸೈನ್ ಹಾಕೋದಿಲ್ಲ, ಹಂಗೇ ಕುಂತಿರ್ತಾರೆ, ಕಾಡಿಸ್ತಾರೆ ಬೇಕು ಅಂತ. ಯಾಕೆ? ಅವ್ರಿಗೆ ಲಂಚ ಬೇಕಿರ್ತದೆ. ಅದು ಅನೈತಿಕತೆ. ಏನದು? ಅನೈತಿಕತೆ. ನೈತಿಕವಾಗಿ ಏನು ಮಾಡಬೇಕಿತ್ತು? ಅವರು ಸೈನ್ ಮಾಡಿ ಕಳಿಸ್ಬೇಕಿತ್ತು ಎಲ್ಲ ಕರೆಕ್ಟ್ ಇದ್ದರೆ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ? ಅನೈತಿಕ ಜೀವನ ನಡೆಸ್ತಾ ಇದ್ದಾರೆ, ನಾಚಿಕೆ ಬಿಟ್ಟು. ಅದೇ ರೀತಿಗೆ ಭಾಳಷ್ಟು ಜನ ನಮ್ಮ ರಾಜಕಾರಣಿಗಳಿದ್ದಾರೆ, ಅವರು ಸಹ ಎಲ್ಲ ಬಹುತೇಕರು ಅನೈತಿಕರೇ ಇದ್ದಾರೆ. ನೈತಿಕತೆ ಅನ್ನೋದು ಅವರಲ್ಲಿ ಭಾಳಷ್ಟು ಜನಕ್ಕಿಲ್ಲ. ಕೇವಲ ನಮ್ಮ ಸೈನಿಕರು ಮಾತ್ರ ಅಲ್ಲಿ ಗಡಿಗಳಲ್ಲಿ ನಿಂತು ಗುಂಡು ತಿಂತಾ ಇದ್ದಾರೆ ಅಷ್ಟೇ. ಅವರು ಗುಂಡಿಟ್ಟು ತಿಂತಾ ಇದ್ದಾರೆ. ಎನಿವೇಸ್, ನ್ಯಾಯದ ಒಂದು ನಿಮಿಷ, ನೀವು ನೈತಿಕವಾಗಿರ್ತೀರಾ ಅನೈತಿಕವಾಗಿರ್ತೀರಾ? ಹೌದಾ? ಚಂದ್ರು ಏನೂ ಹೇಳಿಲ್ಲ ಅದಕ್ಕೆ. ಏನು ಚಂದ್ರು, ಹೇಗಿರ್ತೀರಪ್ಪ? ಚೆನ್ನಾಗಿರ್ತೀನಿ ಸರ್. ಓಕೆ.
ಚೆನ್ನಾಗಿರ್ತೀನಿ ಸರ್, ಅನೈತಿಕವಾಗಿ ನಾನು ಚೆನ್ನಾಗಿರ್ತೀನಿ ಸರ್ ಅಂತ ಹೇಳ್ತಾ ಇದ್ದಾನೆ ಚಂದ್ರು. ಹೌದಾ ಚಂದ್ರು? ನಿನಗೆ ಅರ್ಥ ಆಗಲಿಲ್ಲಪ್ಪ ನೈತಿಕತೆ ಮತ್ತು ಅನೈತಿಕತೆ ಗೊತ್ತಾಯ್ತಾ? ನಿನಗೆ ಯಾವ್ದು ಇಷ್ಟ? ನೈತಿಕತೆ ಇಷ್ಟನಾ ಅನೈತಿಕತೆ ಇಷ್ಟನಾ? ಅನೈತಿಕತೆ ಯಾವುದಿಷ್ಟ? ಹಾಂ, ಜೋರಾಗಿ ಹೇಳಪ್ಪ. ಹಾಂ, ಓಕೆ. ನೀತಿಕತೆ ನಿನ್ನ ಗಮನ ಇಲ್ಲಿಲ್ಲ ಕಣಕಂದ. ನೈತಿಕತೆನಾ ನೀತಿಕತೆನಾ? ನೈತಿಕತೆ. ನ್ಯಾಯದ ವಿರುದ್ಧಾರ್ಥಕ ಪದ ಅನ್ಯಾಯ. ನಮಗೆಲ್ಲರಿಗೂ ಅನ್ಯಾಯ ಅಂದರೆ ಭಾಳ ಇಷ್ಟ, ಕರೆಕ್ಟಾ? ಅನ್ಯಾಯ. ಏಕದ ವಿರುದ್ಧಾರ್ಥಕ ಪದ ಯಾವುದು? ಅನೇಕ. ಕರೆಕ್ಟ್. ಆಗಮನದ ವಿರುದ್ಧಾರ್ಥಕ ಪದ ಯಾವುದು? ಆಗಮಕ್ಕೆ ಏನಾಗ್ತದೆ? ನಿರ್ಗಮನ ಅಂತ ಹೇಳ್ಬೋದು. ಆಧಾರದ ವಿರುದ್ಧಾರ್ಥಕ ಪದ ಯಾವುದು? ಆಧಾರಕ್ಕೆ ಏನಾಗ್ತದೆ ಮಕ್ಕಳೇ? ನಿರಾಧಾರ. ನಿರಾಧಾರ. ಉಷ್ಣ ಶೀತ ಗೊತ್ತಿದೆ ಅಲ್ವಾ? ಉಷ್ಣ ಅಂದರೆ ಬಿಸಿ, ಶೀತ ಅಂದರೆ ತಂಪು. ಹಾಂ. ಎಡ ಸುಭಾಷ್ ಯಾವುದು? ಎಡಕ್ಕೆ ಬಾಲ. ಸರಿ ಸುಭಾಷ್. ಗೌರವ ಅದಕ್ಕೆ ವಿರುದ್ಧಾರ್ಥಕ ಪದ ಸನ್ಮಾನ, ಸತ್ಕಾರ, ಮರ್ಯಾದೆ. ಅಗೌರವ ಯಾವುದಪ್ಪ? ಕರೆಕ್ಟ್ ಆನ್ಸರ್. ಆಸೆಯ ವಿರುದ್ಧಾರ್ಥಕ ಪದ ನಿರಾಸೆ. ಅತಿ ಆಸೆ. ನಿಮಗೆ ಇನ್ನೊಂದು ಗೊತ್ತಾ? ಬುದ್ಧ ಹೇಳಿದ್ದಾನೆ. ಗೌತಮ ಬುದ್ಧ ಆಸೆಯೇ, ಅದನ್ನು ಹೇಳಿದವರು ಯಾರಂದರೆ ಗೌತಮ ಬುದ್ಧರೇ. ಆಯಿತಾ? ಅಳಿವು ಇದರ ವಿರುದ್ಧಾರ್ಥಕ ಪದ ಹನುಮಂತು. ಅಳಿವಿನ ವಿರುದ್ಧಾರ್ಥಕ ಪದ ಏನಾಗ್ತದೆ? ಜೀವನ. ಬಾಳ್ವೆ. ಏನಾಗ್ತದಪ್ಪ ಅಳಿವಿಗೆ? ಜೀವನ ಅಲ್ವಾ? ಸೊ ಅಳಿವಿಗೆ ವಿರುದ್ಧಾರ್ಥಕ ಪದ ಏನಾಗ್ತದೆ? ಜೀವನ. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಅದಕ್ಕೆ ಉಳಿವಾಗ್ತದಪ್ಪ. ಗಮನ ಇಲ್ಲಿ ಕೊಡ್ಕಂದ, ಗಮನ ಇಲ್ಲಿ ಕೊಡು. ಅಲ್ಲಿ ಏನೇನೋ ನೋಡ್ತಾ ಕುಂತ್ರೆ ಹೇಗಪ್ಪ? ಆಯದ ವಿರುದ್ಧಾರ್ಥಕ ಪದ ವ್ಯಯ. ಆಯ ಅಂದರೆ ಹಣ ಬರುವುದು, ವ್ಯಯ ಅಂದರೆ ಹಣ ಖರ್ಚು ಮಾಡಿದ್ದು. ಆಯ ಅಂದರೆ ಹಣ ನೀವು ಸಂಪಾದಿಸಿದ್ದು, ವ್ಯಯ ಅಂದರೆ ನೀವು ಖರ್ಚು ಮಾಡಿದ್ದು, ವ್ಯಯಿಸಿದ್ದು. ಅರ್ಥ ಆಯ್ತಾ? ಆಯ ಅಂದರೆ ಆದಾಯ, ಆಯ ಅಂದರೆ ಆದಾಯ, ವ್ಯಯ ಅಂದರೆ ಇದು ಖರ್ಚು ಮಾಡೋದು. ಸರಿ. ಕನಸು ಇದರ ವಿರುದ್ಧಾರ್ಥಕ ಪದ? ಕನಸಿಗೆ ನನಸು. ನಿಮ್ಮೆಲ್ಲರ ಕನಸು ನನಸಾಗಲಿ. ರೈಟ್. ಸ್ವತಂತ್ರದ ವಿರುದ್ಧಾರ್ಥಕ ಪದ ಯಾವುದು? ಅಲ್ಲಪ್ಪ, ಪರತಂತ್ರ. ನಿಸ್ತಂತ್ರ ಅಲ್ಲ, ಪರತಂತ್ರ. ಪರತಂತ್ರ. ಹೊಗಳುವಿನ ವಿರುದ್ಧಾರ್ಥಕ ಪದ? ಹೊಗಳಿಗೆ ತೆಗಳು ಬರ್ತದೆ. ತೆಗಳುವುದು ಅಂದರೆ ಅವಹೇಳನ ಮಾಡೋದು. ಅಲ್ಲ, ಅದು ತೆವಳೋದು. ನೀನು ಹೇಳಿದ್ದು ಮಕ್ಕಳು ತೆವಳೋದು ಅದು. ಆಯಿತಾ? ತೆಗಳು ಗ ಐತೆ ನೋಡಪ್ಪ ಇಲ್ಲಿ. ತೆಗಳೋದು ಅಂದರೆ ಅವಹೇಳನ ಮಾಡೋದು, ಅವಮಾನ ಮಾಡೋದು, ಅವರ ಬಗ್ಗೆ ಕೀಳಾಗಿ ಮಾತಾಡೋದು, ಇನ್ನೊಬ್ಬರ ಬಗ್ಗೆ. ಅದಕ್ಕೇನಂತೀವಿ? ತೆಗಳು. ಆಯಿತಾ? ಅದಕ್ಕೆ ವಿರುದ್ಧ ಹೊಗಳು. ಇಲ್ಲ, ಅದು ಹೊಗಳಿಗೆ ವಿರುದ್ಧ ಪದ ತೆಗಳು. ಅರ್ಥ ಆಗ್ತಿದೆಯಾ? ತೆಂಕಣ ಬಡಗಣ. ಮೂಡಣ ಪಡುವಣ. ವೆರಿ ಗುಡ್. ದಿಕ್ಕುಗಳಿಗೆ ಹೆಸರಲ್ವಾ ಅದು? ಬಂಧನ ಬಿಡುಗಡೆ. ವೆರಿ ಗುಡ್. ಧರ್ಮದ ವಿರುದ್ಧಾರ್ಥಕ ಪದ ಅಧರ್ಮ. ವಿಶ್ವಾಸದ ವಿರುದ್ಧಾರ್ಥಕ ಪದ ಯಾವುದು? ವಿಶ್ವಾಸಕ್ಕೆ ಯಾವ್ದು ಬರುತ್ತೆ ಮಕ್ಕಳೇ? ಹರ್ಷ ಯಾವ್ದು ಬರ್ತಪ್ಪ? ಅವಿಶ್ವಾಸ. ಥ್ಯಾಂಕ್ ಯು. ಶರತ್? ಸಫಲ ವಿಫಲ. ಸಫಲ ವಿಫಲ. ಅಸಫಲ ವಿಫಲ. ರೋಗಿಯ ವಿರುದ್ಧಾರ್ಥಕ ಪದ?
ನಿರೋಗಿನ, ಸುರೋಗಿನ, ಅಸ್ವಸ್ಥನ, ಆರೋಗ್ಯವಂತ, ನಿರೋಗಿ. ಸರಿ. ಹರೆಯದ ವಿರುದ್ಧಾರ್ಥಕ ಪದ ಯಾವುದು? ಹರೆಯ, ಮುಪ್ಪು. ಹರೆ ಅಂದರೆ ಇನ್ನು ಹುಡುಗ, ಮುಪ್ಪು ಅಂದರೆ ಅಜ್ಜ ಆಗ್ಬಿಟ್ರಲ್ಲೇ, ವಯಸ್ಸು ಭಾಳ ಆಗಿದೆ ಅಂತ. ಸಂತೋಷದ ವಿರುದ್ಧಾರ್ಥಕ ಪದ? ಸಂತೋಷಕ್ಕೆ ಅಸಂತೋಷ. ಅಥವಾ ದುಃಖನೂ ಬರ್ತಿತ್ತು, ದುಃಖನೂ ಬರ್ಬೋದು ಆಯಿತಾ. ವ್ಯಥೆ, ನೋವು ಎಲ್ಲದೂ ಬರ್ತದಲ್ಲ, ಬಟ್ ಆ ಭಾಳ ಸೂಕ್ತ ಆಗೋದು ಅಸಂತೋಷ. ಅರ್ಥದ ವಿರುದ್ಧಾರ್ಥಕ ಪದ? ಅನರ್ಥ. ಅನರ್ಥ, ಅನರ್ಥ. ಅಭಿಮಾನ, ನಿರಭಿಮಾನ. ಸ್ವಾಭಿಮಾನ ಅಲ್ಲ, ನಿರಭಿಮಾನ. ಸ್ವಾಭಿಮಾನ ಅಂದರೆ ಗೊತ್ತಾ ಮಕ್ಕಳೇ? ಸ್ವಾಭಿಮಾನ, ಇನ್ನೊಬ್ಬರ ಹಂಗಿಲ್ಲದೆ ಬದುಕುವುದು, ಅದಕ್ಕೆ ಸ್ವಾಭಿಮಾನ ಅಂತ ಕರೀತಾರೆ. ಇನ್ನೊಬ್ಬರ ಹಂಗಿಲ್ಲದೆ ಇರುವುದು, ಅರ್ಥ ಆಯ್ತಾ? ಯಾರನ್ನು ಕೇಳದೆ, ಯಾರ ಸಹಾಯ ತಗೊಳ್ಳದೆ ತಮ್ಮಷ್ಟಕ್ಕೆ ತಾವೇ ಎಲ್ಲ ಕೆಲಸಗಳನ್ನ ಮಾಡ್ಕೊತಾರಲ್ಲ, ಅವರಿಗೆ ಸ್ವಾಭಿಮಾನಿ, ಸ್ವಾವಲಂಬಿ ಅಂತೆಲ್ಲ ಕರೀತಾರೆ, ಆಯಿತಾ. ಚೇತನದ ವಿರುದ್ಧಾರ್ಥಕ ಪದ ಯಾವುದು? ವಿಚೇತನ, ಅಚೇತನ. ಥ್ಯಾಂಕ್ ಯು. ಕೃತಕ, ಕೃತಕ, ಸ್ವಾಭಾವಿಕನೂ ಬರ್ತಿತ್ತು, ನೈಸರ್ಗಿಕನೂ ಬರುತ್ತೆ, ಆಯಿತಾ. ಪ್ರಾಕೃತಿಕನೂ ಬರುತ್ತೆ, ಮೂರು ಬರುತ್ತೆ ಅದಕ್ಕೆ, ಸರಿನಪ್ಪ. ಇವೆಲ್ಲವೂ ಇವು ಮೂರು ಸಮಾನಾರ್ಥಕ ಪದಗಳು. ಇವು ಮೂರು ಸ್ವಾಭಾವಿಕಕ್ಕೆ ಸಮಾನಾರ್ಥಕ, ನೈಸರ್ಗಿಕ ಸಮಾನಾರ್ಥಕ, ಪ್ರಾಕೃತಿಕ, ಆಯಿತಾ. ಅವು ಮೂರು ಒಳಗೆ ಸಮಾನಾರ್ಥಕ, ಅವು ಮೂರು ಇದಕ್ಕೆ ವಿರುದ್ಧಾರ್ಥಕ, ಅರ್ಥಾಯ್ತಾ? ಸರಿಯಪ್ಪ. ಕೇಳಿದಿರಲ್ವ, ಕೃತಕ ಉಪಗ್ರಹಗಳು, ನೈಸರ್ಗಿಕ ಉಪಗ್ರಹ. ಭೂಮಿಗಿರುವ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ. ಚಂದ್ರ. ಎಲ್ಲಪ್ಪ, ಆದಿಯ ವಿರುದ್ಧಾರ್ಥಕ ಪದ? ಆದಿ, ಇದರ ವಿರುದ್ಧಾರ್ಥಕ ಪದ ಏನಾಗ್ಬೋದು? ಅಂತ್ಯ. ಥ್ಯಾಂಕ್ ಯು ಯಶವಂತ್, ಥ್ಯಾಂಕ್ ಯು. ಆದಿ ಅಂದ್ರೇನು? ಶುರು, ಆರಂಭ. ಅಂತ್ಯ ಅಂದರೆ ಕೊನೆಗೊಳ್ಳೋದು. ಉಚ್ಚದ ವಿರುದ್ಧಾರ್ಥಕ ಪದ? ನೀಚ. ನೀಚ, ನಿಚ್ಚ ಅಲ್ಲ, ನೀಚ, ಆಯಿತಾ. ಉಚ್ಚ ಅಂದರೆ ಉತ್ತಮ, ನೀಚ ಅಂದರೆ ಉತ್ತಮ ಅಲ್ಲ, ಕೆಟ್ಟದ್ದು. ಸದ್ಗತಿಯ ವಿರುದ್ಧಾರ್ಥಕ ಪದ? ಅದುರ್ಗತಿ ಅಲ್ಲ, ಅದು ಬರೀ ದುರ್ಗತಿ. ಅದುರ್ಗತಿ ಅಲ್ಲಪ್ಪ, ದುರ್ಗತಿ. ದುರ್ಗತಿ. ಸದಾಚಾರ, ಇದರ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಸದಾಚಾರದ ವಿರುದ್ಧಾರ್ಥಕ ಪದ ದುರಾಚಾರ. ರೈಟ್. ಸೌಜನ್ಯ ನೋಡ್ತಿ ಕಂದ? ಗಳಿಕೆ, ಬಳಕೆ. ಗಳಿಕೆ ಅಂದ್ರೇನು? ಸಂಪಾದಿಸುವುದು, ಪಡೆಯುವುದು. ಬಳಕೆ ಅಂದರೆ ಖರ್ಚು ಮಾಡಿದ್ದು ಅಥವಾ ಬಳಸಿದ್ದು. ತೇಲು, ತೇಲು, ಮುಳುಗು, ಮುಳುಗು. ಬೇಡು, ಬೇಡು, ನೀಡು. ಕರೆಕ್ಟ್. ಸುಖ, ಇದೆಲ್ಲ ಗೊತ್ತಿದೆ ಅಲ್ವ ನಿಮಗೆ? ಸುಖ, ದುಃಖ. ಚಿರಾಸ್ತಿ, ಚರಾಸ್ತಿ. ರೈಟ್. ಸ್ವೀಕಾರ, ಸ್ವೀಕಾರ, ತಿರಸ್ಕಾರ. ಥ್ಯಾಂಕ್ ಯು. ಮೂಡಣ, ತೆಂಕಣ, ತೆಂಕಣ, ಬಡಗಣ. ಶ್ರೇಷ್ಠದ ವಿರುದ್ಧಾರ್ಥಕ ಪದ? ಶ್ರೇಷ್ಠಕ್ಕೆ ವಿರುದ್ಧಾರ್ಥಕ ಪದ ಕನಿಷ್ಠ ಆಗ್ತದೆ ಮಕ್ಕಳೇ. ಶತ್ರುವಿನ ವಿರುದ್ಧಾರ್ಥಕ ಪದ? ಮಿತ್ರ, ಮಿತ್ರಪ. ಸಮದ ವಿರುದ್ಧಾರ್ಥಕ ಪದ? ಸಮ, ವಿಷಮ ಅಲ್ಲ, ಅಸಮ. ವಿಷಮನು ಬರ್ತದೆ ಅನ್ನೋದಾದ್ರೆ ಅಸಮನೂ ಸರಿ, ಅಸಮನೂ ಸರಿ. ಸಮ, ಅಸಮ. ಗುರು, ಗುರು, ಶಿಷ್ಯ ಆಗುತ್ತೆ, ಅದಕ್ಕೆ ವಿರುದ್ಧವಾದ ಶಿಷ್ಯ. ಲಾಭ, ಲಾಭಕ್ಕೆ ನಷ್ಟ, ಹಾನಿನೂ ಬರುತ್ತೆ. ಕರೆಕ್ಟ್. ಆದರೆ ಬಹಳ ಸೂಕ್ತ ಅಂದರೆ ನಷ್ಟ ಸೂಕ್ತ, ವ್ಯಾವಹಾರಿಕವಾಗಿ ನಷ್ಟ ಸೂಕ್ತ ಆಗ್ತದೆ, ಆಯಿತಾ. ಎಸ್. ಶಾಪದ ವಿರುದ್ಧಾರ್ಥಕ ಪದ?
ಹಾಂ, ವರ. ಸೊ ದೇವರನ್ನ ನೀವು ಯಾವಾಗಲೂ ಶಾಪ ಕೇಳ್ತೀರಿ, ಕರೆಕ್ಟ್? ವರ ಕೇಳ್ತೀರಿ. ವರ ಕೇಳೋದಷ್ಟೇ ಅಲ್ಲ, ನೀವು ಶ್ರಮಪಟ್ಟು ಕೆಲಸನೂ ಸಹ ಮಾಡಬೇಕು ನೀವು. ನಿಮ್ಮ ವಿದ್ಯಾಭ್ಯಾಸ. ನನಗೆ ಒಬ್ಬ ಗೆಳೆಯನಿದ್ದ, ಅದನ್ನು ಸೌಂಡ್ ಮಾಡಿಬಿಡಪ್ಪ ಆ ಥರ, ರಾಮ್ ಪ್ರಸಾದ್ ಪ್ಲೀಸ್. ಸೊ ನನಗೊಬ್ಬ ಗೆಳೆಯನಿದ್ದ, ಅವನೇನು ಮಾಡ್ತಿದ್ದ, ಎಕ್ಸಾಮ್ಗಿಂತ ಮುಂಚೆ ಸೀದಾ ಗಣೇಶನ ಗುಡಿಗೆ ಹೋಗಿ ಯಾವಾಗಲೂ ಬೇಡ್ಕೊತಿದ್ದ. ಆದರೆ ಓದೋದಂತೂ ಇಲ್ಲ, ಎಕ್ಸಾಮಿಗೆ ಏನು ಓದ್ತಿದ್ದಿಲ್ಲ. ಗಣೇಶನವ್ರಿಗೆ ಕೇಳ್ಬಿಡೋದು, ಗಣೇಶ ನನಗೆ ಈ ಸರಿ ಎಕ್ಸಾಮ್ನ ಪಾಸ್ ಮಾಡಿಸ್ಬಿಡಪ್ಪ, ನಿನಗೆ 3 ತೆಂಗಿನಕಾಯಿ ತಂದು ಹೊಡಿತೀನಿ, ಈ ಥರ ಹೇಳೋದು. ವರ ಕೇಳೋದು, ಎಕ್ಸಾಮ್ನ ಪಾಸ್ ಮಾಡಿಸಪ್ಪ, ಚೆನ್ನಾಗಿ ಒಳ್ಳೆ ಅಂಕಗಳು ಬರಂಗೆ ಮಾಡಪ್ಪ ಅಂತ. ಆದರೆ ಅದಕ್ಕೆ ಬೇಕಾದ ತಯಾರಿ ಮಾಡ್ತಿದ್ದು ನಾವು ಇಲ್ಲ. ಹಾಗಿದ್ಮೇಲೆ ಫಲಿತಾಂಶ ಯಾವಾಗಲೂ ಏನಾಗಿರ್ತಿತ್ತು? ಹಾಂ, ಉಚ್ಚ ಇರ್ತಿತ್ತ, ನೀಚ ಇರ್ತಿತ್ತ? ಹೌದಿಲ್ವಾ? ಕನಿಷ್ಠ ಫಲಿತಾಂಶದಿಂದ ಹೊರಗೆ ಬರ್ತಿದ್ದ ಅವನು ಯಾವಾಗಲೂ. ಕೇವಲ ದೇವರಿಗೆ ವರ ಕೇಳೋದು ತಪ್ಪಲ್ಲ, ಆದರೆ ಅದಕ್ಕೆ ಬೇಕಾದ ಪರಿಶ್ರಮ ಹಾಕೋದು ಬಹಳ ಮುಖ್ಯ. ಮದನ್, ಆಸಕ್ತಿಯ ವಿರುದ್ಧಾರ್ಥಕ ಪದ ನಿರಾಸಕ್ತಿ. ನಿರಾಸಕ್ತಿ. ಆಚಾರ, ಆಚಾರ ವಿಚಾರ, ಅನಾಚಾರ, ಅನಾಚಾರ. ಗುಣ, ನಿರ್ಗುಣ, ದುರ್ಗುಣ, ಅವಗುಣ. ಥ್ಯಾಂಕ್ ಯು. ಗೆಲುವು, ಗೆಲುವು, ಗೆಲುವು ಸೋಲು. ಜಯ, ಪರಾಜಯ, ಸರಿ ಪರವಾಗಿಲ್ಲ, ಅಪಜಯ. ಆಧುನಿಕದ ವಿರುದ್ಧ ಪದ ಪ್ರಾಚೀನಕ್ಕೆ ಪುರಾತನನೂ ಸಮಾನಾರ್ಥಕ ಪದ, ಹಳೆಯನೂ ಬರುತ್ತೆ, ರೈಟ್? ಪರಂಪರಾಗತ ಅದು ಬರ್ಬೋದು. ಆದರೆ ಬಹಳ ಸೂಕ್ತವಾದದ್ದು ಯಾವುದು? ಒಂದೇ ಒಂದು ಆರಿಸ್ಬೇಕಂದ್ರೆ ನೀವು ಯಾವುದನ್ನು ಆರಿಸ್ತೀರಿ? ಪ್ರಾಚೀನ. ಬಡವನ ವಿರುದ್ಧ ಪದ ಶ್ರೀಮಂತ. ಧನಿಕ, ಐಶ್ವರ್ಯವಂತ, ಧನವಂತ ಎಲ್ಲರೂ ಬರ್ತಾರೆ. ಭಾಳ ಸೂಕ್ತ ಆಗೋದು ಶ್ರೀಮಂತ. ಸದ್ಗುಣದ ವಿರುದ್ಧಾರ್ಥಕ ಪದ ದುರ್ಗುಣ. ದುರ್ಗುಣ, ದುರ್ಗುಣ ನಾನು ಇಲ್ಲೂ ಹಾಕಿದ್ದೆ, ನೀವು ಬರಲ್ಲ ಅಂತ ಹೇಳಿದ್ರಿ. ಇದು ಬರೀ ಗುಣ, ಇಲ್ಲಿದ್ದು ಸದ್ಗುಣ. ಓಕೆ, ಕ್ಷಮಿಸಿ. ಉತ್ಕರ್ಷ, ಅಪಕರ್ಷ. ಥ್ಯಾಂಕ್ ಯು. ಮುಂಜಾವು, ಮಧ್ಯಾಹ್ನ, ರಾತ್ರಿ, ಸಂಜೆ, ಮಧ್ಯರಾತ್ರಿ. ಸಂಜೆ ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ವೃದ್ಧಿಯ ವಿರುದ್ಧಾರ್ಥಕ ಪದ ನಷ್ಟ, ಕ್ಷಯ, ಹ್ರಾಸ, ಕುಗ್ಗು. ಕ್ಷಯ, ವೃದ್ಧಿ, ಕ್ಷಯ ಅಥವಾ ಕುಗ್ಗುನೂ ಬರುತ್ತೆ. ಕುಗ್ಗುನೂ ಬರ್ತದೆ ಮಕ್ಕಳೇ. ನಷ್ಟನೂ ಬರ್ಬೋದು, ಬಟ್ ನೀವು ಹೇಳಿದಂತೆ ಬಹಳ ಸಮೀಪ ಕ್ಷಯ ಆಗ್ತದೆ. ಕರೆಕ್ಟ್. ತಿಪ್ಪೆ, ತಿಪ್ಪೆ, ಉಪ್ಪರಿಗೆ. ಇದರ ವಿರುದ್ಧ ಪದ ಉಪ್ಪರಿಗೆ. ಆರೋಹಣ, ಗಣಿತದಲ್ಲೂ ಕೇಳಿದಿರಾ? ಕನ್ನಡದಲ್ಲಿ ಎಲ್ಲಿ ಬಳಸ್ಬೋದು ಆರೋಹಣ, ಅವರೋಹಣ? ಧ್ವಜ ಆರೋಹಣ, ಧ್ವಜ ಅವರೋಹಣ. ಜನವರಿ 26 ಮಾಡಿದ್ರೆ ಇಲ್ವಾ? ರೈಟ್. ಕನಿಷ್ಠದ ವಿರುದ್ಧ ಪದ ಗರಿಷ್ಠ. ಥ್ಯಾಂಕ್ ಯು. ಮಡಿ, ಇದರ ವಿರುದ್ಧಾರ್ಥಕ ಪದ ಮೈಲಿಗೆ. ಕರೆಕ್ಟಾ? ಮಡಿ, ಮೈಲಿಗೆ. ಕರ್ಕಶದ ವಿರುದ್ಧಾರ್ಥಕ ಪದ ಮೃದುನೂ ಬರ್ಬೋದು, ಆದರೆ ಕೋಮಲ ಭಾಳ ಸೂಕ್ತ ಆಗುತ್ತೆ. ದೊಡ್ಡದು, ಸಣ್ಣದು ಬರ್ಬೋದು ಅಲ್ವಾ? ಕಿರಿದು ಬರ್ಬೋದು, ಆದರೆ ಭಾಳ ಸೂಕ್ತ ಆಗೋದು ಅಲ್ಪನೂ ಬರ್ಬೋದು. ಪ್ರಾಸವಾಗಿ ಭಾಳ ಚೆನ್ನಾಗಿ ಹೊಂದ್ಕೊಳ್ಳೋದು ಚಿಕ್ಕದು. ಸ್ನೇಹ, ದ್ವೇಷ. ಶತ್ರುತ್ವನೂ ಬರುತ್ತೆ, ಹಾಗೇನೂ ಬರುತ್ತೆ, ವೈರತ್ವನೂ ಬರ್ತದೆ. ಕರೆಕ್ಟ್. ಆದರೆ ಸ್ನೇಹ, ದ್ವೇಷ ನಮಗೆ ಸಮಂಜಸವಾಗಿ ಕಾಣ್ತದೆ. ಹಾಗಾಗಿ ಸ್ವಾಗತದ ವಿರುದ್ಧಾರ್ಥಕ ಪದ ಬೀಳ್ಕೊಡುಗೆ. ಸ್ವಾಗತಕ್ಕೆ ವಿರುದ್ಧ ಪದ ಬೀಳ್ಕೊಡುಗೆ. ಬಾಲ್ಯ, ಯೌವನ. ಹೌದಲ್ವಾ? ವೃದ್ಧಾಪ, ವೃದ್ಧಾಪ್ಯ. ಸರಿಯ ವಿರುದ್ಧಾರ್ಥಕ ಪದ ತಪ್ಪು. ದೋಷನೂ ಬರುತ್ತೆ, ಆದರೆ ಸರಿ ತಪ್ಪು ಅಂತ ನಾವು ಪ್ರಾಸವಾಗಿ ಬಳಸ್ತೀವಿ ಅದನ್ನು. ವೈವಾಹಿಕ, ನೈತಿಕ,
ಹಗಲು ಹಗಲು ರಾತ್ರಿ. ಶಾಂತಿಯ ವಿರುದ್ಧಾರ್ಥಕ ಪದ ಯಾವುದು? ಶಾಂತಿಯ ವಿರುದ್ಧಾರ್ಥಕ ಪದ ಅಶಾಂತಿ. ಅಶಾಂತಿ. ಜ್ಞಾನದ ವಿರುದ್ಧಾರ್ಥಕ ಪದ ಅಜ್ಞಾನ. ಥ್ಯಾಂಕ್ ಯು. ಜಯದ ವಿರುದ್ಧಾರ್ಥಕ ಪದ ಅಪಜಯ. ವೆರಿ ಗುಡ್. ಸಜೀವ ಸಜೀವದ ವಿರುದ್ಧಾರ್ಥಕ ಪದ ನಿರ್ಜೀವ. ಊರ್ಜಿತದ ವಿರುದ್ಧಾರ್ಥಕ ಪದ ಊರ್ಜಿತ ಅನುರ್ಜಿತ. ಊರ್ಜಿತ ಅಂದರೆ ಶಕ್ತಿ ಇರೋದು ಅಂತ, ಶಕ್ತಿಯಿಂದ. ಅನುರ್ಜಿತ ಅಂದರೆ ಶಕ್ತಿ ಇಲ್ಲದೆ ಇರೋದು. ಸ್ಥಿರ ಅಸ್ಥಿರ. ಸ್ಥಿರ ಅಂದ್ರೆ ಏನು? ಸ್ಥಿರತೆನ ಕಾಪಾಡ್ಕೊಳ್ಬೇಕು ಅಂತಾರೆ. ಸ್ಥಿರ ಅಂದ್ರೇನು? ಬ್ಯಾಲೆನ್ಸ್, ಸ್ಟೆಬಿಲಿಟಿ. ಸ್ಥಿರ ಅಂದರೆ ಈಗ ಸ್ಥಿರವಾಗಿ ನಿಲ್ಲೋದು, ಆಯಿತಾ? ಅಸ್ಥಿರ ಅಂದರೆ ಇದು ಅಸ್ಥಿರ. ಅರ್ಥ ಆಯ್ತಾ? ನಿಮಗೆ ಗೊತ್ತು ಅಸ್ಥಿರ ಯಾರಿರ್ತಾರೆ ಅಂತ. ಅವರ್ ಬಿಲವ್ಡ್ ಸುಭಾಷ್. ಅವರು ನಿಂತ್ಕೊಂಡಾಗ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಅಸ್ಥಿರವಾಗಿರ್ತಾರೆ ಅವರು ಅಂತ. ನಾಗರಿಕದ ವಿರುದ್ಧಾರ್ಥಕ ಪದ ಯಾವುದು? ನಾವೆಲ್ಲರೂ ಅನಾಗರಿಕರಾಗಿರಬೇಕು. ಕರೆಕ್ಟ್? ಅನಾಗರಿಕರ ಥರ ವರ್ತಿಸ್ಬೇಕು ನಾವೆಲ್ಲರೂ. ಯೋಗ್ಯದ ವಿರುದ್ಧಾರ್ಥಕ ಪದ ಎಸ್, ಅಯೋಗ್ಯರು ನಾವೆಲ್ಲರೂ. ನೀನು ಅಷ್ಟೇ ಅಲ್ಲ, ಮತ್ತು ಇನ್ನೂ ಇಬ್ಬರು ಹೇಳಿದ್ರು, ಉಳಿದವರೆಲ್ಲರೂ ಅಯೋಗ್ಯರು. ಹಾಗಾದರೆ ಸ್ತುತಿ ಸ್ತುತಿ ಎಲ್ಲಿ ನೋಡ್ತಿದ್ಯಪ್ಪ? ಸ್ತುತಿ ನಿಂದೆ. ಸ್ತುತಿಗೆ ವಿರುದ್ಧಾರ್ಥಕ ಪದ ನಿಂದೆ. ಆಡಂಬರ ನಿರಾಡಂಬರ ಅಥವಾ ಸರಳತೆ, ಸಾಧಾರಣ, ಸಾದಾ ಎಲ್ಲ ಬರುತ್ತೆ. ಶಾಶ್ವತದ ವಿರುದ್ಧ ಪದ ಶಾಶ್ವತ ಯಾವುದು? ಎಲ್ಲದೂ ಬರುತ್ತಪ್ಪ, ಇದಕ್ಕೆಲ್ಲದೂ ಬರುತ್ತೆ. ತಾತ್ಕಾಲಿಕ, ಅಲ್ಪಾವಧಿಗೆ ಮಾಡಿರೋದು, ಮತ್ತು ನಶ್ವರ ಎಲ್ಲ ಬರ್ತದೆ. ದೋಷ ಇದರ ವಿರುದ್ಧ ಪದ ನಿರ್ದೋಷ. ನೀತಿ ಅನೀತಿ, ದುರ್ಮಾರ್ಗ, ಕೆಟ್ಟತನ, ದುಷ್ಟತನ ಅದು ಬರ್ತದೆ ಎಲ್ಲ. ನೈತಿಕ, ಅನೈತಿಕ ಆ ಥರ. ತೇಜ ನಿಸ್ತೇಜ. ತೇಜ ನಿಸ್ತೇಜ. ತೇಜ ಅಂದರೆ ಗೊತ್ತಾ? ಭಾಳ ಚುರುಕಾಗಿರೋದು, ಬಹಳ ಚಟುವಟಿಕೆಯಿಂದ ಇರೋದು. ನಿಸ್ತೇಜ ಅಂದರೆ ಸಾಗರ್ ಪಾಟೀಲ್. ಹೌದಾ ಸಾಗರ್ ಪಾಟೀಲ್? ನಿಸ್ತೇಜ ಅಂದರೆ ಮಂಕಾಗಿರೋದು, ಮಂದವಾಗಿರೋದು, ಅದಕ್ಕೆ ನಿಸ್ತೇಜ ಅಂತಾರೆ. ಹುಣ್ಣಿಮೆಯ ವಿರುದ್ಧಾರ್ಥಕ ಪದ ಅಮಾವಾಸ್ಯೆ. ಕಪ್ಪುರಾತ್ರಿ ಹೇಳ್ಬೋದು, ಬಟ್ ತೊಂದರೆ ಇಲ್ಲ. ಅಕ್ಷರಸ್ಥದ ವಿರುದ್ಧ ಪದ ಅನಕ್ಷರಸ್ಥ. ಅನಕ್ಷರಸ್ಥ ಸರಿಯಾದ ಪದ ಮಕ್ಕಳೇ. ಓಕೆ. ಗುಣ ಇದೊಂದು ಸರಿ ಬಂದಿತ್ತಲ್ವಾ? ಓಕೆ. ಸದ್ಗುಣಗೆ ದುರ್ಗುಣ. ಬರೀ ಗುಣ ಅಂದರೆ ನಿರ್ಗುಣ. ಬುದ್ಧಿವಂತ ದಡ್ಡ. ಬುದ್ಧಿಹೀನ. ಓ ಬುದ್ಧಿವಂತ, ಬುದ್ಧಿಹೀನ. ಬುದ್ಧಿವಂತ ಅಂದರೆ ಬುದ್ಧಿ ಉಳ್ಳವನು, ಬುದ್ಧಿಹೀನ ಅಂದರೆ ಬುದ್ಧಿ ಇಲ್ಲದವನು. ರೈಟ್. ಅನುಮತಿಸು ನಿರಾಕರಿಸು. ಕರೆಕ್ಟ್. ಅಭಿಮುಖ ವಿಮುಖ. ತುಮಲದ ಇದರ ವಿರುದ್ಧಾರ್ಥಕ ಪದ ನಿರಾಳ. ಥ್ಯಾಂಕ್ ಯು. ಭೃತ್ಯ ಅಂದರೆ ಅದಕ್ಕೆ ವಿರುದ್ಧ ಪದ ಪ್ರಭು. ಆಯ್ತಾ? ಸಮಾನಾರ್ಥಕ ಅಲ್ಲಪ್ಪ, ವಿರುದ್ಧಾರ್ಥಕ ಪದ. ಕರ್ಣ ಅಕರ್ಣ. ಜಾತ ಅಜಾತ. ಥ್ಯಾಂಕ್ ಯು. ಜಾತಗೆ ಅಜಾತ ಆಗ್ತದೆ. ವೆರಿ ಗುಡ್. ನಿಯಮಿತದ ವಿರುದ್ಧಾರ್ಥಕ ಪದ ಅನಿಯಮಿತ. ಏನಂತೀವಿ? ಅನಿಯಮಿತ. ಪರಿಮಿತ ಅಪರಿಮಿತ. ನೆನಪಿದೆಯಾ?
ಓಕೆ. ಉತ್ಕರ್ಷಣ ಇದರ ವಿರುದ್ಧಾರ್ಥಕ ಪದ ಏನು? ಅಪಕರ್ಷಣ. ಅಪಕರ್ಷಣ. ಆದಷ್ಟು ಅದಕ್ಕೆ ಪ್ರಾಸವಾದದ್ದನ್ನೇ ಹುಡುಕಿ. ಮತ್ಸರ, ನಿರ್ಮತ್ಸರ, ನಿರ್ಮತ್ಸರ. ಸಬಲ, 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 ಸಬಲೆ, ಅಬಲೆ, ಅಬಲೆ, ಸಬಲೆ. ಸಬಲ ನಿರ್ಬಲನೂ ಬರುತ್ತೆ, ಅಬಲನೂ ಬರುತ್ತೆ, ದುರ್ಬಲನೂ ಬರುತ್ತೆ, ಅಶಕ್ತನೂ ಬರುತ್ತೆ. ಆಯಿತಾ? ನನ್ನ ಪ್ರಕಾರ ಇದಕ್ಕೆ ಬೆಸ್ಟ್ ಅಪ್ಪ ಅಂದರೆ ಅಬಲ. ಸಬಲೆ, ಅಬಲೆ, ಸಬಲ, ಅಬಲ ಹೇಳ್ಬೋದು, 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 ಏನು ತೊಂದರೆ ಇಲ್ಲ. ದುರ್ಬಲನೂ ತಪ್ಪಿಲ್ಲ, ದುರ್ಬಲನೂ ಅಷ್ಟೇ ಸರಿಯಾಗಿದೆ, ನಿರ್ಬಲನೂ ಸರಿಯಾಗಿದೆ, ಅಶಕ್ತನೂ ಸರಿಯಾಗಿದೆ. ಓಕೆ. ಲಕ್ಷಣದ ವಿರುದ್ಧಾರ್ಥಕ ಪದ? ಲಕ್ಷಣ, ವಿಲಕ್ಷಣ. ಸೂರ್ಯೋದಯಕ್ಕೆ ವಿರುದ್ಧಾರ್ಥ ಪದ ಯಾವುದು? ಸೂರ್ಯಾಸ್ತ. ಸೂರ್ಯೋದಯ, ಸೂರ್ಯಾಸ್ತ, ಹೌದಲ್ವಾ? ಸೊ ಮಕ್ಕಳೇ, ನನ್ನ ಪ್ರಕಾರ ಸಾಕಷ್ಟು ಪದಗಳನ್ನು ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ನಾನಾರ್ಥಕಗಳನ್ನು ನೋಡ್ತೇವೆ. ಆಯಿತಾ? ಇದಕ್ಕೆ ಕೊನೆ ಇಲ್ಲ. ವಿರುದ್ಧಾರ್ಥಕಗಳು, ಸಮಾನಾರ್ಥಕಗಳು ನೋಡಿ. ನಿಮ್ಮ ಕನ್ನಡ ಪುಸ್ತಕನ 5ನೇ ತರಗತಿಯ ಕನ್ನಡ ಪುಸ್ತಕವನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ, ಅದರ ಮೇಲೆ ಈ ಒಂದು ಸಮಾನಾರ್ಥಕ, ವಿರುದ್ಧಾರ್ಥಕ, ನಾನಾರ್ಥಕ, ಕಠಿಣ ಪದಗಳ ಅರ್ಥ ಇವನ್ನೆಲ್ಲವೂ ನೀವು ಆರಾಮಾಗಿ ಉತ್ತರಿಸಬಹುದು. ಮುಂದಿನ ತರಗತಿಯಲ್ಲಿ ನಾವು ನಾನಾರ್ಥಕ ಪದಗಳಿಗೆ ಹೋಗ್ತೀವಿ. ಒಂದೇ ಪದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥಗಳಿರ್ತವೆ. ಆಯಿತಾ? ಅದನ್ನು ಮುಂದಿನ ತರಗತಿ ನಾವು ನೋಡ್ತೀವಿ. ಅದರಲ್ಲಿ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.